ಬಣ್ಣದಿಂದ ಕಂಗೊಳಿಸುತ್ತಿರೋ ಗೊಂಬೆಗಳು. ಎತ್ತ ಕಣ್ಣು ಹಾಯಿಸಿದ್ರು ಗೊಂಬೆಗಳದ್ದೇ ಕಾರುಬಾರು. ಈ ಎಲ್ಲಾ ಸುಂದರ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ಗಾಂಧಿ ಬಜಾರ್ನಲ್ಲಿ. ದಸರಾ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೈಸೂರು ಸೇರಿ ಎಲ್ಲೆಡೆ ದಸರಾ ಸಂಭ್ರಮ ಕಳೆಗಟ್ಟಿದೆ. ಈಗಾಗಲೇ ಜನ ವಿಭಿನ್ನ ಬಗೆಯ ಗೊಂಬೆಗಳ ಖರೀದಿ ಕೂಡ ಮಾಡ್ತಿದ್ದಾರೆ. ವ್ಯಾಪಾರಿಗಳು ಕೂಡ ನೂರಾರು ರೀತಿಯ ಗೊಂಬೆಗಳನ್ನ ತಯಾರಿಸಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಜನ ಕೂಡ ಬಹಳ ಸಂತಸದಿಂದಲೇ ಗೊಂಬೆಗಳನ್ನ ಖರೀದಿ ಮಾಡೋಕೆ ಮುಂದೆ ಬರ್ತಿದ್ದಾರೆ. ಇನ್ನು ಬೆಂಗಳೂರಿನಲ್ಲಂತೂ ಜನ ಮನೆ ಮನೆಯಲ್ಲೂ ಗೊಂಬೆಗಳನ್ನ ಕೂರಿಸಿ ದಸರಾವನ್ನ ಸರಳವಾಗಿ ಆಚರಿಸ್ತಾರೆ. ಅಂತವರಿಗೆ ಈ ಗೊಂಬೆ ಇಷ್ಟ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ರಾಜ್ಯ ರಾಜಧಾನಿ ಬೆಂಗಳೂರಿನ ಗಾಂಧಿನಗರದಲ್ಲಿ ವ್ಯಾಪಾರಿಗಳು ದೇವಿ ಮೂರ್ತಿ ಸೇರಿ ನಾನಾ ರೀತಿಯ ಗೊಂಬೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ಈ ಗೊಂಬೆಗಳು ಗ್ರಾಹಕರನ್ನ ತನ್ನತ್ತ ಸೆಳಿತಾ ಇದೆ. ರಾಧಾಕೃಷ್ಣ, ಹಯಗ್ರೀವ, ಈಶ್ವರ, ದುರ್ಗಿ, ನರಸಿಂಹ, ಬಸವಣ್ಣ ಸೇರಿ ಇತರೆ ದೇವತೆಗಳ ಗೊಂಬೆಗಳನ್ನ ವ್ಯಾಪಾರಿಗಳು ಮಾರಾಟಕ್ಕಿಟ್ಟಿದ್ದಾರೆ. ಗ್ರಾಹಕರು ಕೂಡ ಬಹಳ ಇಷ್ಟಪಟ್ಟು ಗೊಂಬೆಗಳನ್ನ ಖರೀದಿ ಮಾಡ್ತಿದ್ದಾರೆ. ಈ ಸರಿ ಫಸ್ಟ್ ಟೈಮು ನಾನು ಗಾಂಧಿ ಬಜಾರಿಗೆ ಬಂದಿದ್ದು. ಯಾರೋ ಹೇಳಿದ್ರು ಅಂತ. ನಾನು ಮುಂಚೆ ಮಲೇಶ್ವರಮಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಿದ್ದು. ಮತ್ತು ಬೊಂಬೆ ಮನೆ, ಇಲ್ಲಿ ಬಸವನಗುಡಿಲಿ ಬೊಂಬೆ ಮನೆ ಇದೆ. ಆಮೇಲೆ ಆನ್ಲೈನ್ ಪರ್ಚೇಸ್ ಮಾಡ್ತಾ ಇದೆ. ಆದರೆ ಕಲೆಕ್ಷನ್ಸ್ ನೋಡಿದ್ರೆ ಮಲೇಶ್ವರಂಗಿಂತ ಸ್ವಲ್ಪ ಕಮ್ಮಿ ಇದೆ ಮತ್ತು ರೇಟ್ ವೈಸ್ ಜಾಸ್ತಿ ಇದೆ. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದ್ರೆ ನೋಡಬೇಕು. ಮಲೇಶ್ವರಂಗೂ ಒಂದು ಸರಿ ಹೋಗಿ ನೋಡಬೇಕು. ಈ ಸರಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಒಟ್ನಲ್ಲಿ ಜನ ದಸರಾ ಗೊಂಬೆ ಖರೀದಿ ಮಾಡಿ ತಮ್ಮ ಮನೆಯಲ್ಲಿ ದಸರಾ ಆಚರಣೆ ಮಾಡೋಕೆ ಸಕಲ ರೀತಿಯಲ್ಲೂ ತಯಾರಾಗ್ತಿದ್ದಾರೆ.